ಹಾಯ್ ಹಲೋ ಸೃಷ್ಟಿಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು, ಎಷ್ಟು ಇಂಚಿನ ದೀಪಗಳನ್ನು ಹಚ್ಚಬೇಕು ಅಂತ ತುಂಬ ಜನಕ್ಕೆ ಗೊಂದಲ ಅನ್ನೋವಂಥದ್ದು ಇರುತ್ತೆ. ಮತ್ತು ಯಾವ ಒಂದು ದೀಪಗಳನ್ನು ಹಚ್ಚೋದ್ರಿಂದ ನಮಗೆ ಏನೇನೆಲ್ಲ ಒಂದು ಉಪಯೋಗ ಇದೆ, ಏನೇನೆಲ್ಲ ಒಂದು ಪ್ರತಿಫಲ ಅನ್ನೋವಂಥದ್ದು ಸಿಗುತ್ತೆ, ಯಾವ ಒಂದು ದೋಷಗಳಿಂದ ನಾವು ದೂರ ಆಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮ್ಮ ಕುಲದೇವರಿಗೆ ಯಾವ ರೀತಿಯ ಆರಾಧನೆಯನ್ನು ಮಾಡಬೇಕು, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ಯಾವ ಒಂದು ದೀಪವನ್ನು ಬಳಸಬೇಕು, ಎಷ್ಟು ಇಂಚಿನ ದೀಪವನ್ನು ಬಳಸಬೇಕು, ಅದರಿಂದ ನಮ್ಮದು ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸುಧಾರಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ನಾನು ಕೊಟ್ಟಿರುವಂಥ ಮಾಹಿತಿ ಅರ್ಧಂಬರ್ಧ ತಿಳಿದಂಗೆ ಆಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ಬರೆದು ತಿಳಿಸಿ. ಸೃಷ್ಟಿಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಪ್ರತಿನಿತ್ಯ ಮನೆಯಲ್ಲಿ ಎಷ್ಟು ದೀಪಗಳನ್ನು ಹಚ್ಚಬೇಕು ಅನ್ನೋಂಥದ್ದು ತುಂಬ ಜನಕ್ಕೆ ಗೊಂದಲ ಇರುತ್ತೆ. ನೋಡಿ, ಪ್ರತಿನಿತ್ಯ ನಾವು 2 ದೀಪಗಳನ್ನು ಹಚ್ಚಲೇಬೇಕಾಗುತ್ತೆ. ಯಾಕಪ್ಪ 2 ದೀಪಗಳನ್ನು ನಾವು ಹಚ್ಚಬೇಕು, ಒಂದೇ ದೀಪವನ್ನು ಯಾಕೆ ಹಚ್ಚಬಾರ್ದು ಅಂತಂದರೆ, ನಾವು ದಂಪತಿಗಳು ಇವಾಗ ಮನೆಯಲ್ಲಿ ಶಿವ ಪಾರ್ವತಿ ಇದ್ದ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಲಕ್ಷ್ಮೀನಾರಾಯಣರ ಆಗಿರಬಹುದು, ಮತ್ತು ಶಿವ ಪಾರ್ವತಿಯರಾಗಿರಬಹುದು, ಮತ್ತು ಲಕ್ಷ್ಮೀನಾರಾಯಣ ಆಗಿರಬಹುದು. ದಾಂಪತ್ಯ ಅನ್ನುವಂಥದ್ದು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ತುಂಬ ಅಂದರೆ ತುಂಬ, ಇವಾಗ ನಮಗೆ ಉದಾಹರಣೆ ಕೊಡೋದಾದರೆ, ಒಂದು ಚಕಡಿಗೆ ನಮಗೆ ಹೇಗೆ 2 ಚಕ್ರಗಳಿದ್ರೇ ನಮ್ಮದು ಒಂದು ಲೈಫು ಸಾಗುತ್ತೆ ಅಲ್ವಾ, ಆ ರೀತಿಯಲ್ಲಿ ನಾವು ಒಂದೇ ದೀಪವನ್ನು ಹಚ್ಚೋದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮನೆಯಲ್ಲಿ ಪ್ರತಿನಿತ್ಯ ನಾವು 2 ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಯಸ್ಸು, ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ದೀಪದಿಂದ ದೀಪವನ್ನು ಯಾವುದೇ ಕಾರಣಕ್ಕೂ ಹಚ್ಚೋದಕ್ಕೆ ಹೋಗಬಾರ್ದು. ಏಕ ಆರತಿ ಅಂತ ಹೇಳಿ ಬರುತ್ತಲ್ವ, ಅದರಿಂದ ಹಚ್ಚಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮ್ಯಾಚ್ ಬಾಕ್ಸನ್ನು ಬಳಸೋದಕ್ಕೆ ಹೋಗಬಾರ್ದು. ಯಾಕೆ ಮ್ಯಾಚ್ ಬಾಕ್ಸನ್ನು ಬಳಸಬಾರ್ದು ಅನ್ನೋದ್ರು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ನೀವು ಅಗರಬತ್ತಿ ಏಕಾರ್ತಿಯಿಂದ ನೀವು ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಎಷ್ಟು ಇಂಚಿನ ದೀಪಗಳನ್ನು ಮನೆಯಲ್ಲಿ ಪ್ರತಿನಿತ್ಯ ಇಡಬೇಕು, ಅದರಿಂದ ನಮಗೆ ಏನು ಒಂದು ಲಾಭ ಇದೆ, ಏನು ಒಂದು ನಮಗೆ ಪ್ರತಿಫಲ ಇದೆ ಅಂತಂದರೆ, ನಾವು ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡುವಾಗ ನಾವು 3 ಇಂಚಿನ ದೀಪವನ್ನು ಹಚ್ಚಬೇಕಾಗುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆ ಗಂಟ ಉರಿಬೇಕಾ ನಾವು ಹಾಕಿರುವಂಥ ದೀಪ ಅನ್ನೋದಾದರೆ ಏನೂ ಬೇಡ. ಅದು ನಿಮಗೆ ಬೆಳಗ್ಗೆ ನೀವು ಸ್ನಾನವನ್ನು ಮಾಡಿಕೊಂಡು ನೀವು ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗಿರ್ಬೋದು, ಮತ್ತು ಸಂಧ್ಯಾಕಾಲ ಸಂಜೆ ಏನು ನಾವು ಗೋಧೂಳಿ ಸಮಯ ಅಂತ ಏನು ಹೇಳ್ತೀವೋ ಆ ಒಂದು ಸಮಯದಲ್ಲೂ ಸಹ ನಿಮಗೆ ಒಂದು 2 ಅವರು 1 ಅವರು ತೀರಾ 10-15 ನಿಮಿಷ ಉರಿಯೋ ರೀತಿಯಲ್ಲಿ ಯಾರು ಎಣ್ಣೆಯನ್ನು ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವೇನೋ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ಇರ್ತೀರಿ, ದೇವರ ಹತ್ರಕ್ಕೆ ಏನೋ ಒಂದು ಕೇಳ್ಕೊಳ್ತಾ ಇರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ದೀಪ ಅನ್ನುವಂಥದ್ದು ಶಾಂತ ಆದಾಗ ಆವಾಗ ನಮಗೆ ತುಂಬ ಗೊಂದಲ ಅನ್ನೋವಂಥದ್ದು ಉಂಟಾಗುತ್ತೆ. ಹಾಗಾಗಿ ನೀವು ಒಂದು 2 ಗಂಟೆಗಳ ಕಾಲ ದೀಪ ಉರಿಯೋ ರೀತಿ ನೋಡಿಕೊಂಡ್ರೆ ಸಾಕಾಗುತ್ತೆ. ಬೆಳಗ್ಗೆಯಿಂದ ಸಂಜೆಯ ಗಂಟ ದುಡಿಯೋದು ಬೇಡ. ಯಾಕಂತಂದರೆ ದೀಪ ನಮಗೆ ಬೆಳಕನ್ನು ಕೊಡುತ್ತಲ್ಲ, ಅದು ನಮಗೆ ದುಡಿದಂತೆ ಲೆಕ್ಕ ಬರುತ್ತೆ. ಇವಾಗ ನಾವೇನು ಆಚೆ ಕಡೆ ಹೋಗಿ ಕೆಲಸವನ್ನು ಮಾಡ್ಕೊಂಡು ಬಂದು ನಾವು ಹೆಂಗೆ ಸುಸ್ತಾಗ್ತೀವೋ, ದೀಪನೂ ಸಹ ಅಷ್ಟೇ, ಅದು ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತೋ ಅದಕ್ಕೂ ಕೂಡ ಸುಸ್ತು ಅನ್ನುವಂಥದ್ದು ಹಾಗೇ ಆಗುತ್ತೆ. ಹಾಗಾಗಿ ನೀವು ಒಂದು 2 ಅವರ್ ಉರಿದ್ರೆ ಸಾಕಾಗುತ್ತೆ. ಸಂಧ್ಯಾಕಾಲ ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗಿರಬಹುದು. ವಿಶೇಷ ದಿನಗಳಲ್ಲಿ ನೀವು ದೀಪಾರಾಧನೆಯನ್ನು, ನಿಮ್ಮ ಪೂಜೆ ಏನು ನೀವು ಮಾಡ್ತಾ ಇರ್ತೀರಲ್ವ ಅದು ಮುಗಿಯೋವರೆಗೂ ನೀವು ದೀಪಾರಾಧನೆಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ಕಾಮಾಕ್ಷಿ ದೀಪವನ್ನು ನೀವು ಪ್ರತಿನಿತ್ಯ ಹಚ್ಚಬೇಕಪ್ಪ ಅಂತಂದರೆ, ಪ್ರತಿನಿತ್ಯ ಹಚ್ಚುವಂಥದ್ದು ನಿಮಗೆ ಅದನ್ನು ಹಚ್ಚಿ ನಮಗೆ ತುಂಬ ಒಳ್ಳೆಯದಾಗಿದೆ, ನಾವು ಹಚ್ಚಲೇಬೇಕಪ್ಪ ಅನ್ನೋವಂಥವ್ರು ಹಚ್ಚಬಹುದು, ತೊಂದರೆ ಏನಿಲ್ಲ. ಆದರೆ ಪ್ರತಿನಿತ್ಯ ನಾವು 2 ದೀಪಾರಾಧನೆ ಮಾಡೋದು ತುಂಬ ಅಂದರೆ ತುಂಬ ವಿಶೇಷ. ಮಂಗಳವಾರ ಶುಕ್ರವಾರದ ಹೊತ್ತು ನೀವು ಕಾಮಾಕ್ಷಿ ದೀಪವನ್ನು ಅಲಂಕಾರವನ್ನು ಮಾಡಿ ದೀಪವನ್ನು ಆರಾಧನೆ ಮಾಡಿದಾಗ ಸಾಕ್ಷಾತ್ ಗಜಲಕ್ಷ್ಮಿಯೇ ನಮ್ಮ ಮನೆಯಲ್ಲಿ ವಾಸವಾಗುತ್ತೆ. ಗಜ ಅಂತಂದರೆ ದೊಡ್ಡದು, ಗಜ ಅಂದರೆ ಆನೆಗೆ ಎಷ್ಟು ಒಂದು ಶಕ್ತಿ ಬಲ ಇರುತ್ತೆ, ಆ ರೀತಿ ನಮಗೆ ಒಂದು ಮನಸ್ಸಿಗೆ ಮನೆಯಲ್ಲಿ ಶಕ್ತಿ ಚೈತನ್ಯ ಅನ್ನೋವಂಥದ್ದು, ಹುರುಸು ಹುಮ್ಮಸ್ಸು ಅನ್ನೋವಂಥದ್ದು ಬರುತ್ತೆ. ಹಾಗಾಗಿ ನೀವು ಗಜಲಕ್ಷ್ಮಿ ದೀಪವನ್ನು ಮಂಗಳವಾರದ ಹೊತ್ತು, ಸೋಮವಾರದ ಹೊತ್ತು, ಪೌರ್ಣಮಿ ಮತ್ತು ಅಮಾವಾಸ್ಯೆ ಈ ಒಂದು 4 ದಿನಗಳಲ್ಲೂ ಸಹ ನಿಮ್ಮ ಮನೆ ದೇವರ ವಾರಗಳಿರುತ್ತಲ್ವ, ಶನಿವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು, ನಿಮ್ಮ ಮನೆ ದೇವರ ವಾರಗಳಲ್ಲಿ ಸಹ ನೀವು ಕಾಮಾಕ್ಷಿ ದೀಪ ಮತ್ತು ಜೋಡಿ ದೀಪಗಳನ್ನು ನೀವು ಖಂಡಿತವಾಗ್ಲೂ ಆರಾಧನೆಯನ್ನು ಮಾಡ್ಕೊಳ್ಬೋದು. ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಶುಭ ಫಲಗಳು ಸಿಗುತ್ತೆ. ಮತ್ತು
ನಾವು ಏನು ಒಂದು 2 ದೀಪಗಳನ್ನು ಹಚ್ಚೋದ್ರಿಂದ ನಮಗೆ ಏನು ಪ್ರತಿಫಲ ಸಿಗುತ್ತೆ ಅನ್ನೋದಾದರೆ, ನಾವು ಎಲ್ಲಾನ ಇವಾಗ ದೇವಸ್ಥಾನಗಳಿಗೆ ಹೋಗಿ ಲಿಂಬೆಹಣ್ಣು ದೀಪ ಆಗಿರಬಹುದು, ಆ ರೀತಿಯಲ್ಲಿ ಹಚ್ತೀವಲ್ವ, ಅಷ್ಟು ಪ್ರತಿಫಲ ನಮಗೆ ಸಿಗುತ್ತೆ. ನಾವು ಪ್ರತಿನಿತ್ಯ ಮನೆಯಲ್ಲಿ ಬಳಸುವಂಥ ದೀಪ ಎಷ್ಟು ಇಂಚಿದ್ದಿರಬೇಕಪ್ಪ ಅಂದರೆ 3 ಇಂಚು. 3 ಇಂಚು ಏನಪ್ಪ ಅಂತಂದರೆ, ಇವಾಗ ನಮ್ಮ ಒಂದು ಬೆಟ್ಟಿನ ಸಹಾಯದಿಂದ ನೀವು ತಗೊಳ್ಬೇಕಾಗುತ್ತೆ. ನಮಗಿಲ್ಲಿ 3 ಇದು ಬಂದಿರುತ್ತೆ ನೋಡಿ. ಒಂದು ನಮ್ಮದು ಬೆಟ್ಟಿನ ಸಹಾಯವನ್ನು ದೀಪಕ್ಕೆ ಹಚ್ಚಿದಾಗ ಕರೆಕ್ಟಾಗಿ ಅದು ನಮ್ಮ ಒಂದು ಬೆರಳಿನ ಸಹಾಯ ಉದ್ದದಷ್ಟೇ ಇರಬೇಕು. ಅದು ನಿಮಗೆ ತುಂಬ ಅಂದರೆ ತುಂಬ ಶ್ರೇಯಸ್ಕರ ಮತ್ತು ಏಳಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಕಾಮಾಕ್ಷಿ ದೀಪವನ್ನು ಯಾರೂ ಸಹ ನೀವು ನೆಲದ ಮೇಲೆ ಇಡಬಾರ್ದು. ನಿಮ್ಮದು ದೇವರ ಮನೆಯ ಒಂದು ಪೀಠವನ್ನು ಕಾಮಾಕ್ಷಿ ದೀಪಕ್ಕೆ ಅದರದ್ದೇ ಆದಂಥ ತುಂಬ ಒಂದು ಮಹತ್ವಪೂರ್ವವಾದಂಥ ಒಂದು ಇದಿದೆ. ಹಾಗಾಗಿ ನೀವು ಕಾಮಾಕ್ಷಿ ದೀಪವನ್ನು ಯಾರೂ ಸಹ ಕೆಳಗಡೆ ಇಡೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟು ಒಂದು ಪ್ಲೇಟನ್ನು ಸಿದ್ಧತೆಯನ್ನು ಮಾಡಿಕೊಂಡು ಪ್ಲೇಟ್ನಲ್ಲಿ ಸ್ವಲ್ಪ ಹೂವನ್ನು ಹಾಕಿ ಪ್ಲೇಟಿಗೂ ಸಹ ಪೀಠದ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ನೀವು ಆ ಒಂದು ಕಾಮಾಕ್ಷಿ ದೀಪವನ್ನು ಇಡುವಂಥದ್ದು. ಕಾಮಾಕ್ಷಿ ದೀಪವನ್ನು 2 ದೀಪವನ್ನು ಖಂಡಿತವಾಗ್ಲೂ ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ಗಜ ಅಂತಂದರೆ ಒಬ್ಬನೇ ಆಗ್ತಾನೆ. ಹಾಗಾಗಿ ಗಜಲಕ್ಷ್ಮಿ ಆಗಿರ್ಬೋದು, ಕಂಚಿ ಕಾಮಾಕ್ಷಿ ಅಮ್ಮನವರ ದೀಪ ಆಗಿರ್ಬೋದು, ಒಂದನ್ನೇ ಇಡಬೇಕಾಗುತ್ತೆ. ಹಾಗಾಗಿ ನೀವು 2 ಜೋಡಿ ದೀಪಗಳನ್ನ ಹಚ್ಚಿ, ಇದನ್ನು ಮಂಗಳವಾರ ಶುಕ್ರವಾರದ ನಾನು ಏನು ಇವಾಗ ನಿಮಗೆ ಹೇಳ್ಕೊಂಡು ಬಂದಲ್ವ, ಆ ರೀತಿ ಆ ದಿವಸಗಳಲ್ಲಿ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಆ ಒಂದು ದೀಪದಲ್ಲಿ ಗಜಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆರಾಧನೆ ಮಾಡೋದು ತುಂಬ ಅಂದರೆ ತುಂಬ ಶ್ರೇಯಸ್ಕರ, ನಿಮಗೆ ಲಾಭದಾಯಕ ಕೂಡವಾಗಿ ಇರುತ್ತೆ. ಮತ್ತು ನೀವು ಇನ್ನೊಂದೇನಪ್ಪ ಅಂತಂದರೆ, ನೀವು ಮನೆಯಲ್ಲಿ ಪ್ರತಿನಿತ್ಯ 2 ಜೋಡಿ ದೀಪಗಳನ್ನು ಹಚ್ಚೋದು ದಾಂಪತ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಎಂಥದ್ದೇ ಗಂಡ ಹೆಂಡತಿ ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಮನಸ್ತಾಪಗಳು ಬರ್ತಾ ಇದ್ದರೂ ಕೂಡ ನೀವು ದೀಪವನ್ನು ಹಚ್ಚಿ ದೀಪದ ಮುಂದೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರೆ ನಿಮ್ಮ ಗಂಡ ಹೆಂಡತಿಯ ಕಲಹ ಅನ್ನೋವಂಥದ್ದು ಕಮ್ಮಿ ಆಗುತ್ತೆ ಮತ್ತು ಜಗಳ ಅನ್ನೋವಂಥದ್ದು ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು. ನೀವು ವಿಶೇಷವಾದ ದಿನಗಳಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ಮತ್ತು ಮನೆಯಲ್ಲಿ ಪ್ರತಿನಿತ್ಯ ದೀಪಾರಾಧನೆಗೆ 2 ಜೋಡಿ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ. ಮತ್ತು ಯಾವ ಎಣ್ಣೆಯನ್ನು ಹಾಕಬೇಕು, ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸಂಧ್ಯಾಕಾಲ ಆಗಿರ್ಬೋದು, ಬ್ರಾಹ್ಮಿ ಮುಹೂರ್ತದ ಪೂಜೆದಲ್ಲೂ ಕೂಡ ದೀಪಕ್ಕೂ ನಾವು ಸಂಕಲ್ಪ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ಅದನ್ನು ನಾನು ತುಂಬ ಲಾಂಗ್ ಆಗಿಬಿಡುತ್ತೆ, ನಿಮಗೂ ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ದೀಪಕ್ಕೆ ಯಾವ ಎಣ್ಣೆಯನ್ನು ಬಳಸಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.